ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತು ಡಿಸೆಂಬರ್ 28. ಸೊ ನಾಳೆ ಡಿಸೆಂಬರ್ 29 KS 384 ಎಕ್ಸಾಮ್ ನಡೀತಾ ಇದೆ. KS ಮೋಸ್ಟ್ ಪ್ರೆಸ್ಟೀಜಿಯಸ್ ಎಕ್ಸಾಮಿನೇಷನ್ ಇನ್ ದ ಸ್ಟೇಟ್ ಗೌರ್ಮೆಂಟ್. ಸೊ ಈಗಾಗಲೇ ಆಗಸ್ಟ್ ಒಳಗಡೆ ಒಂದು ಬಾರಿ ಎಕ್ಸಾಮ್ ನಡೆದಿತ್ತು ಮತ್ತು ಕ್ವಶನ್ ಪೇಪರನ್ನು ಕೂಡ ತಾವೆಲ್ಲ ಫೇಸ್ ಮಾಡಿದ್ರಿ. ಬಟ್ ಈಗ ಮತ್ತೊಮ್ಮೆ ಅದು ಮರು ಪರೀಕ್ಷೆ ನಡೀತಾ ಇದೆ. ಸೊ ನಾಳೆ ಪರೀಕ್ಷೆಯನ್ನು ಬರೀಬೇಕಾದಾಗ ಭಾರಿ ಓಪನ್ ಮೈಂಡೆಡ್ ಆಗಿ ನೀವು ಹೋಗ್ರಿ. ಒಂದೆರಡು ಟಿಪ್ಸನ್ನು ಹೇಳಕ್ಕೆ ಬಯಸ್ತೀನಿ. ಓಪನ್ ಮೈಂಡೆಡ್ ಆಗಿ, ಮತ್ತು ಕ್ವಶನ್ ಇದೇ ಥರ ಬರ್ತಾವ, ಹಿಂಗೆ ಬರ್ತಾವ, ಹೇಳಿಕೆ ರೂಪದಲ್ಲೇ ಬರ್ತಾವ, ಅಥವಾ ಒಮ್ಮೆ ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿ ಹಿಂಗೆ ಬರ್ತಾವ, ಹಂಗೆ ಅನ್ಕೊಳಕ್ಕೆ ಹೆಂಗೆ ಬಂದರೂ ನಾವು ರೆಡಿ ಅದೀವಿ. ಆ ಥರ ಒಂದು ಓಪನ್ ಮೈಂಡೆಡ್ ಇರಲಿ. ಮತ್ತು ನನ್ನ ಪ್ರಕಾರ ಕೆಲವು ಸರ್ಪ್ರೈಸ್ಗಳು ಕೂಡ ಬರಬಹುದು. ಸೊ ಬಿ ರೆಡಿ ಫಾರ್ ದ ಸರ್ಪ್ರೈಸಸ್ ಆಲ್ಸೋ. ಮತ್ತು ಈಗಾಗಲೇ KPSC ಅವರು ಒಂದು ಪಾಯಿಂಟನ್ನು ಹೇಳಿದರು, ಮೊನ್ನೆ ಪೇಪರಲ್ಲಿ ಕೂಡ ಬಂತು. ಚೆನ್ನಾಗಿ ನಾವು ಕ್ವಶನ್ ಪೇಪರ್ ಮಾತ್ರ ಚೆನ್ನಾಗಿ ತೆಗೆದಿದ್ದೀವಿ, ಬಟ್ ಆದರೂ ಕೂಡ ನೀವು ಇಂಗ್ಲೀಷಲ್ಲಿನೂ ಒಂದು ಸರಿ ರೆಫರ್ ಮಾಡಿರಿ ಅಂಥೇಳಿ ಅವ್ರು ಹೇಳಿದಾರೆ. ಆಲ್ಮೋಸ್ಟ್ ಕನ್ನಡದಲ್ಲಿ ಈ ಬಾರಿ ದೋಷಗಳು ಇರಂಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೂ ಕೂಡ ಯಾವುದೇ ಕ್ವಶನನ್ನು ಆನ್ಸರ್ ಮಾಡಬೇಕಾದಾಗ ಅಥವಾ ಆ ಕ್ವಶನ್ ಓದಬೇಕಾದಾಗ ನಿಮ್ಗೆ ಏನಾದರೂ ಡೌಟ್ ಬಂದರೆ ಒಂದು ಸರಿ ಅಲ್ಲೇ ಪಕ್ಕದಲ್ಲಿ ಇಂಗ್ಲೀಷಲ್ಲಿ ಕೂಡ ಇರ್ತದೆ. ಸೊ ಒಂದು ಸರಿ ಅದನ್ನು ಓದೋದಕ್ಕೆ ಸಾಧ್ಯ ಆಗಿರಬೇಕು. ಬರೀ ಕನ್ನಡ ಒಂದೇ ಓದಿ ಆನ್ಸರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಲಾಸ್ಟ್ ಟೈಮ್ ಅದು ಕೂಡ ಆಗಿತ್ತು. ಸೊ ಅದಕ್ಕಾಗಿ ಆಮೇಲೆ ಇನ್ನೊಂದು, ಯಾವುದೇ ಪ್ರೀ ಕಟ್ ಆಫ್ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಕಟ್ ಆಫ್ ನಿಲ್ತೈತಿ, ಹೋದ್ ಸರಿ ಇಷ್ಟೇ ನಿಂತಿತ್ತು, ಹೋದ್ ಸರಿ ಎಲ್ಲರೂ ಸ್ಕೋರ್ ಇಷ್ಟೇ ಹೇಳತ್ತಿದ್ರು, ಗೊತ್ತಿಲ್ಲ. ಪೇಪರ್ ಈಸಿ ಬಂದರೆ ಕಟ್ ಆಫ್ 5 ಹೋಗ್ತೈತಿ, ಪೇಪರ್ ಟಫ್ ಬಂದ್ರೂ ಕಟ್ ಆಫ್ ಮೀಡಿಯಮ್ ಹೋಗ್ತದೆ, ಕಡಿಮೆ ಅಂತೂ ಹೋಗುವುದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಇತ್ತೀಚೆಗೆ ಓದ್ತಾ ಇದ್ದಾರೆ. ಇವನ್ ಪೇಪರ್ ಟಫ್ ಬಂದ್ರೂ ಕಟ್ ಆಫ್ ಜಾಸ್ತಿ ಹೋಗ್ತಾ ಇದೆ. ಯಾಕಂದರೆ ಬಹುತೇಕ ವಿದ್ಯಾರ್ಥಿಗಳು ಅಂದರೆ ಸೀರಿಯಸ್ ಇರುವಂಥ ವಿದ್ಯಾರ್ಥಿಗಳು ಬರೀ KS ಲೆವೆಲ್ಗೆ ಓದ್ತಾ ಇಲ್ಲ, ಅವರು IAS ಲೆವೆಲ್ಗೇ ಓದ್ತಾ ಇದ್ದಾರೆ. ಸೊ ಹೀಗಾಗಿ ಕಟ್ ಆಫನ್ನು ನಾವು ಈಗಲೇ ಪ್ರಿಡಿಕ್ಟ್ ಮಾಡೋಕ್ಕೆ ನಮಗಲ್ಲ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆಲ್ಲ, ಇವನ್ KPSCಗೂ ಸಾಧ್ಯ ಇಲ್ಲ. ಕುಂತು ಕ್ಯಾಲ್ಕುಲೇಷನ್ ಮಾಡಿದಾಗನ ಅದು ಗೊತ್ತಾಗುವಂಥದ್ದು. ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ಒಂದು ಅಪ್ರಾಕ್ಸಿಮೇಟ್ ರೇಂಜನ್ನು ಹೇಳ್ಬೋದು ಕ್ವಶನ್ ಪೇಪರ್ ನೋಡಿ ಆದ ಮೇಲೆ. ಬಟ್ ನೀವು ಯಾವುದೇ ಫ್ರೀ ಆಗಿ ತಲೆಗೆ ಯಾವುದನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು, ಸಾಧ್ಯವಾದಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಿರಿ. ಕೆಲವೊಂದು ಕ್ವಶನ್ಗಳು ನಿಮಗೆ ಭಾಳ ಡಿಫಿಕಲ್ಟೂ ಅನ್ನಿಸ್ಬೋದು, ನನಗೆ ಏನೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅಂತೇಳಿ. ಏನೂ ಗೊತ್ತೇ ಇಲ್ಲದಂಥ ಭಾಳ ಡಿಫಿಕಲ್ಟ್ ಅನಿಸುವಂಥ ಕ್ವಶನ್ದಾಗ ಏನೋ ಒಂದು ಹಿಂಟ್ ಇರ್ತೈತೆ. ಅದು ಒಂದು ಸಣ್ಣ ಹಿಂಟಿಂದ ಅದನ್ನು ನಾವು ಆನ್ಸರ್ ಮಾಡೋಕ್ಕೆ ಬರ್ತಿರ್ತೈತೆ. ಅದನ್ನು ಸ್ವಲ್ಪ ನೋಡುವಂಥ ತಾಳ್ಮೆ ನಿಮ್ದಿರಲಿ. ಒಂದು ಕ್ವಶನ್ಗೆ 1 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೀವತ್ತಂದ್ರೆ ಇನ್ನೊಂದು 10 ಸೆಕೆಂಡ್ ಟೈಮ್ ಎಕ್ಸ್ಟ್ರಾ ಕೊಟ್ಬಿಟ್ರೆ ಅದರ ಆನ್ಸರ್ ನಮಗೆ ಗೊತ್ತಾಗ್ತದೆ. ಸೊ ಅದಕ್ಕೆ ಸ್ವಲ್ಪ ನಿಮಗೆ ಪೇಷನ್ಸ್ ಇರಲಿ. ಮತ್ತು ಕ್ವಶನ್ ಪೇಪರನ್ನು 3 ರೌಂಡಲ್ಲಿ ಬಿಡಿಸ್ರಿ. ಫಸ್ಟ್ ರೌಂಡ್ ಒಳಗಡೆ ಶ್ಯೂರ್ ಶಾರ್ಟ್ ಕ್ವಶನ್ಸ್ ಪರ್ಫೆಕ್ಟ್ 100% ನಮಗೆ ಗೊತ್ತಿರೋ ಹಾಕಿ. ಒಂದು 30-40 ಇರ್ತಾವೆ, 100ರೊಳಗಡೆ ಪರ್ಫೆಕ್ಟ್ ಗೊತ್ತಿರೋ. ಆಮೇಲೆ 50-50 ಇರೋದು, ಇವನ್ನೆಲ್ಲ ಇಂಟೆಲಿಜೆಂಟ್ ಗೆಸ್ಸಿಂಗ್ ಮೆಥಡಿಂದ ಬಿಡಿಸು, ಅವು ಒಂದು 30-40 ಇರ್ತಾವೆ. ಸೊ ಎಲ್ಲ ಕೂಡ ಒಂದು 70-80 ತನಕ ಬರ್ತೈತಿ. ಓಕೆ, ಒಂದು 65ರಿಂದ 70 ಮಟ್ಟ ಕರೆಕ್ಟ್ ಆಗೋ ಥರ ನೀವು ಬಿಡಿಸ್ರಿ. ಇನ್ನೊಂದು 15-20 ಕ್ವಶನ್ಗಳು ಸ್ವಲ್ಪ ಅಲ್ಟ್ರಾ ಹೈ ಡಿಫಿಕಲ್ಟ್ ಕ್ವಶನ್ಗಳು ಇರಬಹುದು. ಅವನ್ನ ಹಾಕಿನೇ ಬರ್ಬೇಕಂತ ಹೇಳಿ ಮಂಡ ಧೈರ್ಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಏನಾದರೂ ಒಂದು ಸಣ್ಣ ಎವಿಡೆನ್ಸ್ ಇರ್ಬೇಕಲ್ಲ, ಇದು ಐತಿಪ್ಪ, ಇದು ಅನ್ನಕ್ಕೆ ನನಗೇನೋ ಒಂದು ಬಲವಾದ ನಂಬಿಕೆ ಅಥವಾ ಕಾರಣ ಇದೆ ಅಂತ ಅನ್ನಿಸಿದಾಗ ಮಾತ್ರ ಅಲ್ಲಿ ಗೆಸ್ ಮಾಡಿರಿ. ಸುಮ್ಮನೆ ಗೆಸ್ ಮಾಡಿ ಸಿಕ್ಕಾಪಟ್ಟೆ ಕ್ವಶನ್ಗಳನ್ನು ಆನ್ಸರ್ ಮಾಡಬೇಡ್ರಿ. ಓಕೆ, ಹಂಗಂಥೇಳಿ ಒಟ್ಟು ಗೆಸ್ ಮಾಡಲಾರ್ದೂ ಇರಬಾರ್ದು, ಪೂರ್ತಿ ಗೆಸ್ಸು ಮಾಡಬಾರ್ದು. ಇದ್ರ ಮಧ್ಯಮದೊಳಗಡೆ ಒಂದು ಸೇಫ್ಟಿ ಝೋನ್ ಒಳಗಡೆ ನಿಮ್ಮ ಗೆಸ್ಸಿಂಗ್ ಎಬಿಲಿಟಿ ವರ್ಕ್ ಆಗಲಿ ಅಂತೇಳಿ ನಾನು ಕೂಡ ಬಯಸ್ತೀನಿ. ಮತ್ತು ಭಾಳ ಪೇಷನ್ಸಿಂದ ಬಿಡಿಸ್ರಿ. ಯು ಶುಡ್ ಬಿ ಹ್ಯಾವ್ ಓಪನ್ ಮೈಂಡ್. ಸೊ ಇವತ್ತು ಡಿಸೆಂಬರ್ 28. ಸೊ ನಾಳೆನೇ ಎಕ್ಸಾಮ್ ಇದೆ. ರಾತ್ರಿ ಎಲ್ಲ ಕುಂತು ಓದಕ್ಕೆ ಹೋಗ್ಬೇಡ್ರಿ, ಆರಾಮ್ ಚೆನ್ನಾಗಿ ನಿದ್ದೆ ಮಾಡಿ. ಊಟ ಎಲ್ಲ ಸ್ವಲ್ಪ ಈ ಕರೆದಿದ್ದು ಎಣ್ಣೆ ಪದಾರ್ಥ ಅಥವಾ ಈ ಒಂದು ಯಾವುದು ಫ್ಯಾಟ್ ಫುಡ್ಡು ತಿನ್ನಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮೊಸರನ್ನ ತಿಂದ್ಬಿಟ್ರೆ ಮೈಂಡ್ ಶಾಂತ ಉಳಿತೈತಿ, ಮತ್ತು ಅದಕ್ಕೆ ನಿದ್ದೆ ಭಾಳ ಬಂದುಬಿಡ್ರಿ. ಆ್ಯಕ್ಚುಲಿ ರಾತ್ರಿ ಮೊಸರನ್ನ ತಿನ್ನಬಾರ್ದು, ಬಟ್ ಎಕ್ಸಾಮ್ ದಿವಸ ಒಂದು ದಿವಸ ತಿಂದರೆ ಆರಾಮಾಗಿ ನಿದ್ದೆ ಬರ್ತೈತಿ. ನಿದ್ದೆ ಹತ್ತಿತ್ತು ಅಂತಂದ್ರೆ ಮೈಂಡ್ ಫ್ರೆಶ್ ಇರ್ತೈತೆ. ಬೆಳಗ್ಗೆ ನೀವು 4 ಗಂಟೆ ಮಟನೂ ಓದಿ ನಿದ್ದೆ ಇಲ್ಲದೆ ಆಕಳಿಸ್ಕೊಂತ ಎಕ್ಸಾಮ್ಗೆ ಹೋದ್ರೆ ಏನು ಪ್ರಾಬ್ಲಮ್ ಆಗ್ತೈತೆ ಅಂದರೆ ಗೆಸ್ಸಿಂಗ್ ಎಬಿಲಿಟಿ ಹೋಗ್ತದೆ. ಯಾಕಂದರೆ ಈ KS ಇರ್ಬೋದು, UPSC, PSI ಇವೆಲ್ಲ ಎಕ್ಸಾಮ್ಗಳು ಹೆಂಗೆ ಆಗಿದಾವತ್ತಂದ್ರೆ ನೀವು ಎಷ್ಟೇ ಓದಿದ್ರೂ ವಿಚಾರ ಮಾಡಿನೇ ಬರಿಬೇಕು, ಅಂಥ ಕ್ವಶನ್ಗಳು ಬರತ್ತು. ಬರೀ ನಾವು ಓದಿದ್ದು ಡೈರೆಕ್ಟಾಗಿ ಬಂದಿರೋದಿಲ್ಲ, ವಿಚಾರ ಮಾಡಿನೇ ಬರಿಬೇಕು.
ಸೊ ವಿಚಾರ ಮಾಡ್ಬೇಕಂದ್ರೆ ನಮ್ಮ ಮೈಂಡ್ ಫ್ರೆಶ್ ಇರಬೇಕು. ಸೊ ಒಂದು 2 ದಿವಸದಿಂದ ಚೆನ್ನಾಗಿ ನಿದ್ದೆ ಇತ್ತು ಅಂದ್ರೆ ಮೈಂಡ್ ಫ್ರೆಶ್ ಇರ್ತೈತಿ. ಯು ಶುಡ್ ನಾಟ್ ಟೇಕ್ ಎನಿ ಟೆನ್ಷನ್. ಕಾಂಪಿಟೇಷನ್ ಇಷ್ಟಿದೆ, ಅವ್ರು ಅಷ್ಟು ಓದಾಕತ್ತಾರ, ಇವ್ರು ಹಿಂಗೆ ಓದಾಕತ್ತಾರ, ಅವ್ರು ಆ ಪುಸ್ತಕ ಓದ್ಯಾರ, ಇವ್ರು ಈ ಪುಸ್ತಕ, ಯಾರು ಏನು ಬೇಕಾದ್ ಮಾಡ್ಕೊಂತ ಹೋಗೋಲ್ರಿ. ನಮಗೆ ಸೊ ಲಾಸ್ಟ್ ಕ್ವಶನ್ ಪೇಪರ್ ಹೆಂಗೆ ಬಂದಿತ್ತು, ಓಕೆ, ಸೊ ಈ ಹಿಂದಿನ ಕ್ವಶನ್ ಪೇಪರ್ಗಳು ಹೆಂಗಿದ್ದು, ಅದಕ್ಕೆ ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅಷ್ಟೇ ಮುಖ್ಯ. ಸೊ ಅದಕ್ಕಾಗಿ ಸೊ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಪ್ರೀ ಕಟ್ ಆಫ್ ಮೈಂಡ್ಸೆಟ್ ಬೇಡ, ಕೂಲಾಗಿ ಕಾಮಾಗಿ ವಿತ್ ಟೈಮಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಮತ್ತು ಸ್ವಲ್ಪ ಈ ಡಿಸಿಷನ್ ಮೇಕಿಂಗ್ ಕ್ವಶನ್ಗಳು ಬರುವಂಥ ಸಾಧ್ಯತೆ ಇದೆ. ಡಿಸಿಷನ್ ಮೇಕಿಂಗ್ ಕ್ವಶನ್ಗಳನ್ನು ಬರೀಬೇಕಾದಾಗ ಸ್ವಲ್ಪ ನಿಮ್ಮ ಕಾಮನ್ ಸೆನ್ಸ್ ಭಾಳ ಯೂಸ್ ಆಗ್ತದೆ. ಓಕೆ, ಎಲ್ಲ ಕಡೆನೂ ನಾಲೆಜ್ ಯೂಸ್ ಆಗೋದಿಲ್ಲ. ಕಾಮನ್ ಸೆನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಾಮನ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಇಟ್ ಈಸ್ ನಾಟ್ ಕಾಮನ್ ಟು ಎವ್ರಿ ಒನ್. ಎಲ್ಲರಿಗೂ ಇರಂಗಿಲ್ಲ ಅದು, ಬಟ್ ಅದನ್ನು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಪೇಷನ್ಸಿಂದ ಮನುಷ್ಯ ಸಮಾಧಾನದಿಂದ ಇದ್ದಾಗ ಕ್ವಶನ್ಗಳಿಗೆ ಆನ್ಸರ್ಗಳು ತಾವಾಗೇ ಹೊಳಿತಾವೆ. ಏನೋ ಒಂದು ಟ್ರಿಕ್ ಇರ್ತದೆ, ಏನೋ ಒಂದು ಸಂಬಂಧ ಇಟ್ಟೇ ಇರ್ತಾರೆ. ಸೊ ಅದಕ್ಕಾಗಿ ಅದನ್ನು ಹುಡುಕಿ ತೆಗಿಬೇಕು ನೀವು. ಈ ಒಂಥರ ಇತ್ತೀಚೆಗೆ ನಮ್ಮ ಉಪೇಂದ್ರ ಅವರ UI ಮೂವಿ ಬಂದಿತ್ತಲ್ಲ, ಹಂಗೆ ಕೆಲವು ಮಂದಿಗೆ ಒಟ್ಟ ತಿಳಿದೇ ಇಲ್ಲ ಅದು. ಏನು ರೀ ಮೂವಿ, ನನಗೆ ಏನು ತಿಳಿವಲ್ತಂತ ಕೆಲವು ಮಂದಿ ಅದ್ರೊಳಗೆ ಬೆಸ್ಟ್ ಮೂವಿ ಅದು, ಏನಿಲ್ಲ ಅದ್ರೊಳಗೆ ಎಲ್ಲ ಐತಿ. ಹಂಗೆ ಕೆಲವು ಕ್ವಶನ್ ಪೇಪರ್ಗಳು ಹುಡುಗರಿಗೆ ಒಟ್ಟ ತಿಳಿದಿಲ್ಲ. ಇಂಥ ಕ್ವಶನ್ ಪೇಪರ್ ಬಂದ್ರೆ ಹೆಂಗೆ ಓದೋದು? ನಾವು ಓದೋದ ಬೇರೆ, ಇಲ್ಲಿ ಬರೋದ ಬೇರೆ. ಇನ್ನು ಕೆಲವು ಜನ ಸರ್ ಎಲ್ಲರೂ ಓದಿದ್ದನ್ನು ಅವರು ಓದಿರ್ತಾರೆ, ಬಟ್ ಅವ್ರು ಬರೆದು ಬಂದಿರ್ತಾರೆ. ಹಂಗೆ ಅದು ಕೆಲವು ಮಂದಿಗೆ ಏನಂತಾನೆ ಗೊತ್ತಾಗ್ತಾ ಇಲ್ಲ, ಕೆಲವು ಮಂದಿಗೆ ಸರ್ ಎಲ್ಲ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಪೇಷನ್ಸ್ ಇದ್ದರೆ ಫೋಕಸ್ ಮಾಡಿರಿ. ಕಾನ್ಸಂಟ್ರೇಷನ್ ನಿಮ್ಮದು ಪೂರ್ತಿ ಪೇಪರ್ ಮೇಲೆ ಇರಲಿ. ಪ್ರೆಸೆನ್ಸ್ ಆಫ್ ಮೈಂಡ್ ಪೇಪರ್ನಾಗಿರಲಿ. ನೀವು ಎಷ್ಟು ಅದರೊಳಗೆ ಇನ್ವಾಲ್ವ್ ಆಗ್ತೀರಿ ಅಷ್ಟು ಚೆನ್ನಾಗಿ ನೀವು ಪೇಪರನ್ನು ಮಾಡಬಹುದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಸಕ್ಸಸ್ಫುಲ್ ಆಗಿ ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ಆಶಿಸ್ತಾ, ಸೊ ಈ ಒಂದು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.